ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಫ್ರೆಂಡ್ಸ್. ಸಂಡೇ ಬಂತು, ನಾನ್ ವೆಜ್ಜು ಮಾಡೋ ಟೈಮೇ ಬಂತು. ಏನಿದ್ದೀರಾ ಫ್ರೆಂಡ್ಸ್? ಸಂಡೇ ಅಂತಲೇ ನಾನ್ ವೆಜ್ ಮಾಡಲೇಬೇಕು ಹೌದಾ ಅಲ್ವಾ? ಅದಕ್ಕೆ ನಮ್ಮ ಮನೆಯವರು ನಾನ್ ವೆಜ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಚಿಕನ್ನು ಮಟನ್ ಎರಡು ತೊಗೊಂಬರ್ತಾರಂತೆ. ಬೆಳಗ್ಗೆ ಬಿರಿಯಾನಿನ ನಾನು ಮಾಡಿಬಿಡ್ತೀನಿ. ರಾತ್ರಿ ಅಂತೀನಿ, ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮಾಡ್ತೀನಿ. ಯಾಕಂದರೆ ಹಬ್ಬ ಬಂತಲ್ಲ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ. ಅದಕ್ಕೆ ಮನೆ ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಮೇನ್ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಮೊನ್ನೆ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟು ಅನ್ನ ಮೇಲೆಲ್ಲ ಮೆತ್ಕೊಂಡ್ಬಿಟ್ಟಿದೆ. ಅದೆಲ್ಲ ಕ್ಲೀನ್ ಮಾಡಬೇಕು ಇವತ್ತು. ಓಕೆನಾ ಫ್ರೆಂಡ್ಸ್? ನೋಡ್ತಾ ಇರಿ ವ್ಲಾಗ್ನ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಓಕೆನಾ? ರೇಷನಲ್ಲಿ ಕೊಟ್ಟಿರೋ ಅಕ್ಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ನೋಡಿ. ಬೆಳಗ್ಗೆನೇ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ. ಇನ್ನೂ ಒಂದಷ್ಟಿದೆ ಬಕೆಟಲ್ಲಿ, ಸಿಕ್ಕಾಪಟ್ಟೆ ಇದೆ. ನಮ್ಮಲ್ಲಿ ಇದೆ ಫ್ರೆಂಡ್ಸ್ ಇರೋದು ವಾಷಿಂಗ್ ಮಿಷಿನು. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡ, 50,000 60,000 ಇಟ್ಕೊಂಡಿರ್ತಾಳೆ ಅಂತ. ನೋವೇ ಫ್ರೆಂಡ್ಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹೇಳ್ಬೇಕಾದ್ರೆ ಒಂದು ಸೀಕ್ರೆಟ್ ಹೇಳ್ತೀನಿ. ನಮ್ಮ ಟಿ ವಿ ಕೆಟ್ಟೋಗಿ 1 ವರ್ಷ ಆಗಿದೆ ಫ್ರೆಂಡ್ಸ್. 1 ವರ್ಷ ಆಗಿದೆ. ಶೋಗೆ ಮಾತ್ರ ಇದೆ ಫ್ರೆಂಡ್ಸ್, ಅದು ವರ್ಕ್ ಆಗಲ್ಲ. ಹಂಗೆ ಏನು ಮಾಡೋಕ್ಕಾಗಲ್ಲ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾಯಿಬ್ರು ಇವಾಗ ಎದ್ದು ಬಂದರು ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಹೇಳು. ಹಾಯ್, ಗುಡ್ ಮಾರ್ನಿಂಗ್. ಅಕ್ಕ ಏನು ಮಾಡ್ತಿದ್ದಾಳೆ? ಇನ್ನೂ ಎದ್ದಿಲ್ಲ ಅವಳು? ಅವಾಗಲೇ ಎದ್ದು ಹೋಯ್ತು. ಇಲ್ಲ, ಇವಳು ಏನು ನಾಟಕ ಮಾಡ್ತಾಳೆ ಅಂದರೆ, ಇದ್ದು ಆಚೆ ಬಂದು ಫ್ರೆಂಡ್ಸ್ ಮತ್ತೆ ತಿರ್ಗಾ ಹೋಗಿ ಮಲ್ಕೊಂಡಿದ್ದಾಳೆ. ಯಪ್ಪ ಕಳ್ಳಿ. ಮಟನ್ ಸಾರು ರೆಡಿ ಆಯಿತು. ಇಲ್ಲಿ ಬಿರಿಯಾನಿಗೆ ಇಟ್ಟಿದ್ದೀನಿ. ಬಿಸಿ ಬಿರಿಯಾನಿ ರೆಡಿ ಆಗೋಯ್ತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬಿರಿಯಾನಿ ಮಾಡಿದ್ದಾಯಿತು, ತಿಂದಿದ್ದಾಯಿತು. ಈಗ ಕೆಲಸ ಶುರು ಹಚ್ಕೋತಾ ಇದ್ದೀನಿ. ಆಲ್ರೆಡಿ ಕರ್ಟನ್ಸ್ ಎಲ್ಲ ತೆಗೆದು ವಾಷಿಂಗ್ ಆಗಿದೆ. ಅಡುಗೆ ಮನೆಯದು ನನ್ನ ಮಗಳಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ. ಅವಳು ಮಾಡ್ತಾ ಇದ್ದಾಳೆ ಆಲ್ರೆಡಿ. ಏನು ಮಾಡ್ತಾ ಇದೆಯಾ? ಅವಳಿಗೆ ಕಿಟಕಿಗಳು ಎಲ್ಲ ಒರ್ಸೋಕ್ಕೆ ಕೊಟ್ಟಿದ್ದೀನಿ, ಒರೆಸ್ತಾ ಇದ್ದಾಳೆ. ಈ ನನ್ನ ಮಗ ಆಟ ಆಡ್ತಾ ಇದ್ದಾನೆ. ನಾನು ಕೆಲಸ ಮಾಡಬೇಕು. ಅಯ್ಯೋ, ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಅವಳಿಗೆ ರೂಮ್ ಕಿಟಕಿಗಳೆಲ್ಲ ಒರ್ಸೋಕ್ಕೆ ಹೇಳ್ತೀನಿ. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ಕೊತೀನಿ. ಮೇಲೆ ಎಲ್ಲ ಈ ಕುಕ್ಕರ್ ಬ್ಲಾಸ್ಟ್ ಆದಾಗ ಅನ್ನದ ಹಾಗಲೆಲ್ಲ ಹೋಗಿ ಮೆತ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ಅದೆಲ್ಲ ಒದ್ರಿ ಇವತ್ತು ಕ್ಲೀನ್ ಬರ್ಬೇಕು ನಾನು. ತೋರಿಸ್ತೀನಿ ನೋಡಿ ನಿಮ್ಗೂ. ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ? ಅನ್ನದಾಗಲು ಇವೆಲ್ಲ ಇವಾಗ ಒದರ್ಕೊಂಡು ನಾನು ಕ್ಲೀನ್ ಮಾಡಿಕೊಂಡು ಬರ್ತೀನಿ ಫ್ರೆಂಡ್ಸ್. ನನ್ನ ಮಗ ಕಿಟಕಿಗಳೆಲ್ಲ ಒರೆಸ್ಕೊಡ್ತಾ ಇದ್ದಾನಂತೆ. ನಿಮಗೆ ತೋರಿಸ್ಬೇಕು, ವಿಡಿಯೋ ಮಾಡು, ನಾನು ಕ್ಲೀನ್ ಮಾಡೋದು ಅವ್ರಿಗೆಲ್ಲ ತೋರಿಸು ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಕಡೆಯಿಂದ ಧೂಳೆಲ್ಲ ಒದ್ರಕೊಂಡ್ಬಂದಿದ್ದೀನಿ. ಸೋಫಾ ಕವರು, ದಿವಾನ್ ಕವರು, ಕರ್ಟನ್ಸು ಅವೆಲ್ಲ ವಾಷಿಂಗ್ ಹಾಕಬೇಕು ಫ್ರೆಂಡ್ಸ್. ನನ್ನ ಸ್ಥಿತಿ ನೋಡಿ ಭಯ ಪಡಬೇಡಿ ಫ್ರೆಂಡ್ಸ್. ಕ್ಲೀನ್ ಮಾಡ್ತಾ ಇದ್ದೀನಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ. ಸರಿನಾ ಫ್ರೆಂಡ್ಸ್? ನಾನೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಮನೆ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ವಾ, ಅದಕ್ಕೋಸ್ಕರ ಮಲ್ಕೊಂಬಿಟ್ಟಿದ್ದೆ. ಸಾಯಂಕಾಲ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಕೂಡ ಹೋಗಿದ್ದೆ. ಸೊ ಅದಕ್ಕೆ ಮಂಡೇದು ಕೂಡ ಸ್ವಲ್ಪ ಕಂಟಿನ್ಯೂಷನ್ ಇರುತ್ತೆ ಇದರಲ್ಲಿ. ಸರಿನಾ? ಹಾಗೆ ತಿಂಡಿಗೆ ನಾನು ಪುಡಿಯನ್ನು ಮಾಡಿದ್ದೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಟ್ ತುಂಬ ಈಸಿ ಫ್ರೆಂಡ್ಸ್. ತುಂಬ ಲೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ನಾನು ಇವತ್ತು ಆಚೆಲ್ಲ ತೊಳೆದು ರಂಗೋಲಿ ಹಾಕಿ ಒಳಗಡೆ ಬರೋಷ್ಟರಲ್ಲಿ ಸರಿ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪುಡಿಯನ್ನು ಮಾಡಿದೆ. ಹೇಗೆ ಮಾಡೋದಂತ ತೋರಿಸ್ತೀನಿ. ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದರಲ್ಲಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ನಂತರ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆ ಬೀಜ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು. ಫ್ರೈ ಮಾಡ್ಕೊಳ್ತಾರ ಟೈಮಲ್ಲಿ ನಾವು ಉಪ್ಪು ಮತ್ತು ಹಾಕ್ಕೊಂಡು ಕಡಲೆ ಬೀಜ ಕೆಂಪಗಾದ್ಮೇಲೆ ಸಾಂಬಾರು ಪುಡಿ ಹಾಕ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಈ ಥರ ಅನ್ನ ಕಲಿಸ್ಕೊಂಡ್ರೆ ರೆಡಿ ಆಗೋಯ್ತು ಫ್ರೆಂಡ್ಸ್ ಪುಡಿಯನ್ನು. ನೀವು ಟ್ರೈ ಮಾಡಿ, ತುಂಬ